ಪ್ರಿಯಾ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಅವಳಿಗೆ 32 ವರ್ಷ ವಯಸ್ಸಾಗಿತ್ತು ಮತ್ತು ಹಳ್ಳಿಗರು ಆಶ್ಚರ್ಯಪಡದೇ ಇರಲು ಸಾಧ್ಯವಾಗದಷ್ಟು ಆಕರ್ಷಕ ಮಹಿಳೆಯಾಗಿದ್ದಳು. ಅವಳ ಕಣ್ಣುಗಳು ದೊಡ್ಡದಾಗಿದ್ದವು ಮತ್ತು ಅವಳ ತುಟಿಗಳು ತುಂಬಾ ಮೃದುವಾಗಿದ್ದವು. ನಗು ಹೃದಯವನ್ನು ಮುಟ್ಟುತ್ತಿತ್ತು. ಅವಳ ಆಕೃತಿ ವಕ್ರವಾಗಿತ್ತು. ತೆಳ್ಳಗಿನ ಸೊಂಟ ಮತ್ತು ಸ್ವಲ್ಪ ದುಂಡಗಿನ ಸೊಂಟಗಳು ಅವಳು ನಡೆಯುವಾಗ ಅಲೆಯಂತೆ ಅಲೆಯುತ್ತಿದ್ದವು. ಅವಳು ಸೀರೆ ಹುಟ್ಟಾಗ ಅವಳು ಕನಸಿನ ಹುಡುಗಿಯಂತೆ ಕಾಣುತ್ತಿದ್ದಳು. ಆದರೆ ಕೆಲವೊಮ್ಮೆ ಅವಳು ಮನೆಕೆಲಸಗಳಿಗೆ ಕುರ್ತಾ ಮತ್ತು ಲೆಗಿಂಗ್ಸ್ ಧರಿಸುತ್ತಿದ್ದಳು. ಹಳ್ಳಿಯ ಕಪ್ಪು ಪುರುಷರು ಅವಳನ್ನು ನೋಡುತ್ತಿದ್ದರು ಮತ್ತು ಅವಳಂತಹ ಸೊಸೆ ಇದ್ದರೆ ಅವರ ಹಗಲು ರಾತ್ರಿಗಳು ಎಷ್ಟು ಹೆಚ್ಚು ಆನಂದದಾಯಕವಾಗಿರುತ್ತವೆ ಎಂದು ಆಶ್ಚರ್ಯಪಡುತ್ತಿದ್ದರು. ಆದರೆ ಪ್ರಿಯಾ ನಗರದಲ್ಲಿ ಒಂದು ಸಣ್ಣ ಅಂಗಡಿಯನ್ನು ನಡೆಸುತ್ತಿದ್ದ ಮತ್ತು ಭಾರೀ ಕೆಲಸದ ಹೊರೆಯಿಂದಾಗಿ ತಿಂಗಳಿಗೆ 1 ಅಥವಾ 2 ಬಾರಿ ಮಾತ್ರ ಮನೆಗೆ ಬರುತ್ತಿದ್ದ ಅಜಯ್ ಅವರನ್ನು ವಿವಾಹವಾದರು. ಪ್ರಿಯಾಳ ಮಾವ ಅಜಯ್ನ ಮಲತಂದೆ ರಾಮ್ಲಾಲ್. ಅಜಯ್ ಕೇವಲ 7 ವರ್ಷದವನಿದ್ದಾಗ ರಾಮ್ಲಾಲ್ ಅಜಯ್ನ ತಾಯಿಯನ್ನು ಮರುಮದುವೆಯಾಗಿದ್ದನು. ಸುಮಾರು 52 ವರ್ಷದ ಬಲಿಷ್ಠ ವ್ಯಕ್ತಿ ರಾಮ್ಲಾಲ್ ದಿನವಿಡೀ ಹೊಲಗಳಲ್ಲಿ ದುಡಿದು ಸಂಜೆ ಮನೆಗೆ ಮರಳುತ್ತಿದ್ದ. ಅವನು ಯಾವಾಗಲೂ ಪ್ರಿಯಾಳ ಜತೆ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಆದರೆ ಕೆಲವೊಮ್ಮೆ ಅವನ ಮಾತುಗಳಲ್ಲಿ ವಿಚಿತ್ರವಾದ ಆಳವಿತ್ತು. ಅದು ಪ್ರಿಯಾಳನ್ನು ಯೋಚಿಸುವಂತೆ ಮಾಡಿತು. ಅದು ಆ ದಿನ ಬೆಳಗಿನ ಜಾವವಾಗಿತ್ತು. ಪ್ರಿಯಾ ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಳು. ಅವಳು ಸರಳವಾದ ಸೀರೆಯನ್ನು ಧರಿಸಿ ಬಾಗಿ ಹಿಟ್ಟನ್ನು ಬೆರೆಸುತ್ತಿದ್ದಳು. ರಾಮ್ಲಾಲ್ ಹೊರಗಿನಿಂದ ಬೆವರಿನಿಂದ ಒದ್ದೆಯಾಗಿ ಹೊಲದಿಂದ ಬಂದ ನೀರಿನ ಹೂಜೆಯನ್ನು ಹೊತ್ತುಕೊಂಡು ಒಳಗೆ ಬಂದನು. ಅವನು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು, "ಸೊಸೆ, ನೀವು ಬೆಳಿಗ್ಗೆ ಇಷ್ಟು ಬೇಗ ಎದ್ದಿದ್ದೀರಾ? ನೀವು ಇಷ್ಟೆಲ್ಲ ಕಠಿಣ ಪರಿಶ್ರಮದಿಂದ ಸುಸ್ತಾಗಿಲ್ಲವೇ?" ಪ್ರಿಯಾ ಮುಗುಳ್ನಕ್ಕು ತಲೆ ಎತ್ತಿ, "ಇಲ್ಲ ಬಾಬೂಜಿ, ಇದು ಕೇವಲ ಅಭ್ಯಾಸ. ನೀವು ಕುಳಿತುಕೊಳ್ಳಿ, ನಾನು ಚಹಾ ಮಾಡುತ್ತೇನೆ" ಎಂದು ಹೇಳಿದಳು. ರಾಮ್ಲಾಲ್ನ ನೋಟ ಪ್ರಿಯಾಳ ಸೊಸೆಯ ಸೊಂಟದ ಮೇಲೆ ಬಿದ್ದಿತು. ಅಲ್ಲಿ ಸೀಲೆ ಸ್ವಲ್ಪ ಬಿಗಿಯಾಗಿತ್ತು. ಅವನು ತನ್ನಷ್ಟಕ್ಕೆ ತಾನೇ ಯೋಚಿಸಿದನು, "ನಿನ್ನ ಸೊಸೆ ಎಷ್ಟು ಸೂಕ್ಷ್ಮವಾಗಿ ಕಾಣುತ್ತಿದ್ದಳು. ನಾನು ಅವಳನ್ನು ಮುಟ್ಟಲು ಬಯಸುವಂತೆ." ಆದರೆ ಅವನು ಹೇಳಿದನು, "ನಾನೇ ಅದನ್ನು ಮಾಡುತ್ತೇನೆ. ನೀನು ತುಂಬಾ ಸೂಕ್ಷ್ಮ. ಹೆಚ್ಚು ಬಾಗಬೇಡ. ನಿನಗೆ ನೋವುಂಟು ಮಾಡಿಕೊಳ್ಳಬಹುದು." ಪ್ರಿಯಾ ತನ್ನ ತಂದೆ ಎಷ್ಟು ಕಾಳಜಿ ವಹಿಸುತ್ತಿದ್ದಾರೆಂದು ಗ್ರಹಿಸಿದಳು. ನಂತರ ಅವಳು ಒಂದು ಕಪ್ ಚಹಾವನ್ನು ತುಂಬಿಸಿ ರಾಮ್ಲಾಲ್ ಮುಂದೆ ಇಟ್ಟಳು. ರಾಮ್ಲಾಲ್ ಕಪ್ ತೆಗೆದುಕೊಳ್ಳುವಾಗ ಪ್ರಿಯಾಳ ಬೆರಳುಗಳನ್ನು ಲಘುವಾಗಿ ಮುಟ್ಟಿದನು. ಪ್ರಿಯಾ ಅವಳ ಕೈಯನ್ನು ಹಿಂದಕ್ಕೆ ಎಳೆದನು, ಆದರೆ ನಕ್ಕನು. "ಬಾಬೂಜಿ, ಇಂದು ಬೇಗನೆ ಹೊಲಗಳಿಗೆ ಏನು ಮಾಡಲು ಹೋದನು?" ಪ್ರಿಯಾ ವಿಷಯವನ್ನು ಬದಲಾಯಿಸುತ್ತಾ ಕೇಳಿದನು. ರಾಮ್ಲಾಲ್ ತನ್ನ ಚಹಾವನ್ನು ಹೀರುತ್ತಾ, "ನಾನು ಬೆಳೆಗಳಿಗೆ ನೀರು ಹಾಕಬೇಕಾಗಿತ್ತು. ಹೊಲಗಳಲ್ಲಿ ಎಷ್ಟು ಕಾಳಜಿ ಬೇಕು ಎಂದು ನಿಮಗೆ ತಿಳಿದಿದೆ. ಕೆಲವೊಮ್ಮೆ ಒಬ್ಬ ಸಂಗಾತಿಯೊಂದಿಗೆ ಕೆಲಸ ಮಾಡುವುದು ಸುಲಭವಾಗುತ್ತದೆ. ಎಲ್ಲವೂ ಒಬ್ಬಂಟಿಯಾಗಿ ಕಷ್ಟಕರವೆಂದು ತೋರುತ್ತದೆ." ಬಾಬೂಜಿ ಒಂಟಿತನದ ಬಗ್ಗೆ ಮಾತನಾಡುತ್ತಿದ್ದಾನೆಂದು ಪ್ರಿಯಾ ಭಾವಿಸಿ, "ಹೌದು ಬಾಬೂಜಿ, ಅಜಯ್ ಕೂಡ ನಗರದಲ್ಲಿ ಕಾರ್ಯನಿರತ. ನಾನು ಇಲ್ಲಿದ್ದೇನೆ. ಯಾವುದೇ ಸಣ್ಣ ಕೆಲಸವಿದ್ದರೆ ದಯವಿಟ್ಟು ನನಗೆ ತಿಳಿಸಿ." ರಾಮ್ಲಾಲ್ ಕಣ್ಣುಗಳಲ್ಲಿ ಒಂದು ಮಿಂಚು ಬಂದಿತು. "ಹೌದು ಸೊಸೆ, ನೀವು ಇಲ್ಲಿದ್ದೀರಿ ಮತ್ತು ಮನೆ ಪ್ರಕಾಶಮಾನವಾಗಿದೆ. ನಿಮ್ಮ ಸಹಾಯದಿಂದ ಎಲ್ಲವೂ ಹಗುರವಾಗಿದೆ." ನಂತರ ದಿನ ಪ್ರಾರಂಭವಾಯಿತು. ಪ್ರಿಯಾ ಮನೆ ಕೆಲಸಗಳಲ್ಲಿ ನಿರತಳಾದಳು. ಅವಳು ಅಂಗಳವನ್ನು ಗುಡಿಸುತ್ತಿದ್ದಳು. ಅವಳ ಕೂದಲು ಸಡಿಲವಾಗಿತ್ತು ಮತ್ತು ಅವಳು ಬಾಗಿ ನೋಡಿದಾಗ ಅವಳ ಕೂದಲು ಅವಳ ಮುಖದ ಮೇಲೆ ಬಿದ್ದಿತು. ರಾಮ್ಲಾಲ್ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಹಳೆಯ ಡೈರಿಯನ್ನು ನೋಡುತ್ತಿದ್ದನು. ಆದರೆ ಅವನ ಕಣ್ಣುಗಳು ಪ್ರಿಯಾಳ ಮೇಲೆ ನೆಟ್ಟಿದ್ದವು. ಹೊಸ ವಸಂತ ಬಂದಂತೆ ತನ್ನ ಸೊಸೆ ಎಷ್ಟು ಉಲ್ಲಾಸವಾಗಿ ಕಾಣುತ್ತಿದ್ದಾಳೆಂದು ಅವನು ಯೋಚಿಸುತ್ತಿದ್ದನು. ಪ್ರಿಯಾ ರಾಮ್ಲಾಲ್ನ ನೋಟವನ್ನು ಗ್ರಹಿಸಿದಳು. ಆದ್ದರಿಂದ ಅವಳು ಕೇಳಿದಳು, "ಬಾಬೂಜಿ, ಏನಾಯಿತು? ಏನಾದರೂ ವಿಷಯವೇ?" ರಾಮ್ಲಾಲ್ ತನ್ನ ಡೈರಿಯನ್ನು ಮುಚ್ಚಿ ನಗುತ್ತಾ ಹೇಳಿದನು, "ಇಲ್ಲ ಸೊಸೆ, ನಿನ್ನನ್ನು ನೋಡುವುದು ಹಳೆಯ ನೆನಪುಗಳನ್ನು ಮರಳಿ ತರುತ್ತದೆ. ನಿಮ್ಮ ಅತ್ತೆಯಷ್ಟೇ ಶ್ರಮಜೀವಿಗಳಾಗಿದ್ದರು, ಆದರೆ ನೀವು ಇನ್ನೂ ಪ್ರಕಾಶಮಾನವಾಗಿದ್ದೀರಿ." ಪ್ರಿಯಾ ನಾಚಿದಳು, ಆದರೆ ಬಾಬೂಜಿ ತನ್ನನ್ನು ಹೊಗಳುತ್ತಿದ್ದಕ್ಕೆ ಸಂತೋಷಪಟ್ಟಳು. ಮಾವ ಸೊಸೆ ಸಂಬಂಧದಲ್ಲಿ ಇದು ಸಾಮಾನ್ಯ ಎಂದು ಅವಳು ಭಾವಿಸಿದಳು. ನಂತರ ಮಧ್ಯಾಹ್ನ ಪ್ರಿಯಾ ಭೋಜನವನ್ನು ಬೇಯಿಸಿದಳು. ರಾಮ್ಲಾಲ್ಗಾಗಿ ವಿಶೇಷ ತರಕಾರಿಗಳು ಮತ್ತು ರೊಟ್ಟಿಗಳು. ಅವರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ರಾಮ್ಲಾಲ್ ಹೇಳಿದರು, "ಸೊಸೆ, ನಿಮ್ಮ ಆಹಾರ ಮ್ಯಾಜಿಕ್ನಂತಿದೆ. ತಿನ್ನುವಾಗ ಅದು ಬೇರೇನೂ ಅಲ್ಲ ಎಂದು ಅನಿಸುತ್ತದೆ. ಮುಂದುವರೆಯಿರಿ." ಪ್ರಿಯಾ ಹೇಳಿದಳು, "ಬಾಬೂಜಿ, ನೀವು ನನ್ನನ್ನು ತುಂಬಾ ಹೊಗಳುತ್ತೀರಿ. ನಾನೇನು ಹೇಳಲಿ?" ರಾಮ್ಲಾಲ್ ಕಣ್ಣು ಮಿಟುಕಿಸಿ, "ಹೊಗಳಿಕೆ ಸರಿ. ಮನೆಯಲ್ಲಿ ನಾವಿಬ್ಬರು ಮಾತ್ರವಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಸಂತೋಷವಾಗಿಟ್ಟುಕೊಳ್ಳಬೇಕು. ಕೆಲವೊಮ್ಮೆ ನನಗನಿಸುತ್ತದೆ ಅಜಯ್ ಹೆಚ್ಚು ಖುಷಿಯಾಗಿದ್ದಾನೆ ಎಂದು. ಆದರೆ ನೀವಿದ್ದರೆ ಎಲ್ಲವೂ ಸರಿಯಾಗುತ್ತದೆ." ಪ್ರಿಯಾ ಬಾಬೂಜಿ ಒಂಟಿತನವನುಭವಿಸುತ್ತಿರಬೇಕು ಎಂದು ತಿಳಿದಳು. ಅವನು ಮಲಮಗನಾಗಿದ್ದರೂ ಅವನು ಅಜಯ್ಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆಗ ಸಂಜೆಯಾಗಲು ಪ್ರಾರಂಭವಾಯಿತು. ಪ್ರಿಯಾ ತೋಟದಲ್ಲಿ ಕೆಲವು ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ರಾಮ್ಲಾಲ್ ಕೈಯಲ್ಲಿ ಒಂದು ಹಳೆಯ ಛಾಯಾಚಿತ್ರವನ್ನು ತಂದುಕೊಂಡನು. ಅವನು ಹೇಳಿದನು, "ಸೊಸೆ, ನೋಡು, ಇದು ಅಜಯ್ನ ಬಾಲ್ಯದ ಛಾಯಾಚಿತ್ರ. ನಾನು ಅವನನ್ನು ನನ್ನ ಸ್ವಂತ ಮಗನಂತೆ ಬೆಳೆಸಿದೆ. ಆದರೆ ಕೆಲವೊಮ್ಮೆ ಅವನು ನನ್ನನ್ನು ದೂರದ ವ್ಯಕ್ತಿಯಂತೆ ನೋಡುತ್ತಾನೆ ಎಂದು ಅನಿಸುತ್ತದೆ."
ಪ್ರಿಯಾ ಛಾಯಾಚಿತ್ರವನ್ನು ನೋಡಿ ಮುಗುಳ್ನಕ್ಕನು. ಬಾಬೂಜಿ, ನೀವು ಅವನನ್ನು ತುಂಬಾ ಪ್ರೀತಿಸಬೇಕು, ಸರಿಯೇ? ಅಜಯ್ ಕೂಡ ನಿಮ್ಮನ್ನು ಪ್ರೀತಿಸುತ್ತಾನೆ. ಆದರೆ ಕೆಲಸದ ಕಾರಣದಿಂದಾಗಿ ಅವನು ಅದನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿಲ್ಲ. ರಾಮ್ಲಾಲ್ ತಂದೆಯಂತೆ ಪ್ರಿಯಾಳ ಬುಳ್ಳದ ಮೇಲೆ ಕೈಯಿಟ್ಟನು. ಆದರೆ ಸ್ಪರ್ಶ ಹಾಗೆಯೇ ಉಳಿದಿತು. ಅವನು ಹೇಳಿದನು, ನೀನು ಬಂದಿರುವೆ, ಮನೆ ಪೂರ್ಣವಾದಂತೆ ಫಾಸಿಸುತ್ತದೆ. ನಿಮ್ಮ ನಗು ಎಲ್ಲವನ್ನೂ ಬೆಳಗಿಸುತ್ತದೆ. ಪ್ರಿಯಾಳ ಹೃದಯ ವೇಗವಾಗಿ ಓಡಿತು. ಆದರೆ ಅವಳು ಹೀಗೆ ಹೇಳಿದಳು, ಬಾಬೂಜಿ, ನೀವು ಮನೆಯ ಹೆಮ್ಮೆ. ಅದರೊಂದಿಗೆ ಅವಳು ಕೆಲಸಕ್ಕೆ ಮರಳಿದಳು. ರಾತ್ರಿಯಾಯಿತು. ಪ್ರಿಯಾ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಆದರೆ ನಿದ್ರೆ ಬರಲಿಲ್ಲ. ರಾಮ್ಲಾಲ್ನ ಮಾತುಗಳು ಏಕೆ ಇಷ್ಟೊಂದು ಆಳವಾಗಿವೆ ಎಂದು ಅವಳು ಆಶ್ಚರ್ಯಪಟ್ಟಳು. ನಂತರ ಬಾಗಿಲು ನಿಧಾನವಾಗಿ ತಟ್ಟಿತು. ಪ್ರಿಯಾ ಎದ್ದು ಬಾಗಿಲು ತೆರೆದಳು. ರಾಮ್ಲಾಲ್ ಅಲ್ಲಿ ನಿಂತಿದ್ದರು. ಅವಳ ಕೈಯಲ್ಲಿ ಒಂದು ಹಳೆಯ ಪೆಟ್ಟಿಗೆ. ನನ್ನ ಸೊಸೆಗೆ ನಿದ್ದೆ ಬರುತ್ತಿಲ್ಲ. ನಾನು ಅದನ್ನು ಅವಳಿಗೆ ಕೊಡಬೇಕೆಂದುಕೊಂಡೆ. ಅದರಲ್ಲಿ ಕೆಲವು ಹಳೆಯ ವಸ್ತುಗಳಿದ್ದವು. ಅದನ್ನು ಒಮ್ಮೆ ನೋಡಿದರೆ ಸಮಯ ಕಳೆದು ಹೋಗುತ್ತದೆ. ಪ್ರಿಯಾ ಪೆಟ್ಟಿಗೆಯನ್ನು ತೆಗೆದುಕೊಂಡಳು. ರಾಮ್ಲಾಲ್ನ ಬೆರಳುಗಳು ಮತ್ತೆ ಅದನ್ನು ಮುಟ್ಟಿದವು. ಅವಳು ಕೇಳಿದಳು, ಬಾಬೂಜಿ, ಈ ರಾತ್ರಿಯಲ್ಲಿ ಅದರಲ್ಲಿ ಏನಿದೆ? ರಾಮ್ಲಾಲ್ ಮುಗುಳ್ನಕ್ಕನು. ಕೆಲವಿ ನೆನಪುಗಳು. ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ನನ್ನನ್ನು ಕೇಳಿ. ನೋಡುವುದರಿಂದ ಅಲ್ಲ, ಸ್ಪರ್ಶಿಸುವುದರಿಂದ ಅನುಭವಿಸಬಹುದಾದ ಕೆಲವು ವಿಷಯಗಳಿವೆ. ಪ್ರಿಯಾ ಪೆಟ್ಟಿಗೆಯಲ್ಲಿ ಕೆಲವು ಕುಟುಂಬ ವಸ್ತುಗಳಿರಬಹುದು ಎಂದು ಭಾವಿಸಿದಳು. ಅವಳು ಪೆಟ್ಟಿಗೆಯೊಂದಿಗೆ ಮಲಗಿ ಅದನ್ನು ತೆರೆದಳು. ಅದರಲ್ಲಿ ಒಂದು ಹಳೆಯ ಬಳೆ, ಪತ್ರ ಮತ್ತು ಕೆಲವು ಫೋಟೋಗಳಿದ್ದವು. ಪತ್ರದಲ್ಲಿ ರಾಮ್ಲಾಲ್ ತನ್ನ ಜೀವನದ ಕಥೆಯನ್ನು ಬರೆದಿದ್ದನು. ಅವನು ಹೇಗೆ ಮಲತಂದೆಯಾದನು ಎಂದು. ಪ್ರಿಯಾ ಓದುತ್ತಲೇ ಇದ್ದಳು. ಅವಳ ಹೃದಯ ಸಂತೋಷದಿಂದ ತುಂಬಿತ್ತು. ಆದರೆ ಒಂದು ಫೋಟೋದಲ್ಲಿ ರಾಮ್ಲಾಲ್ ಚಿಕ್ಕವನಾಗಿದ್ದನು ಮತ್ತು ಅವನಲ್ಲಿ ಪ್ರಿಯಾಳನ್ನು ಆತಂಕಕ್ಕೀಡು ಮಾಡುವ ನಗುವಿತ್ತು. ಬಾಬೂಜಿ ಅದನ್ನು ಅವಳಿಗೆ ಏಕೆ ಕೊಟ್ಟನೆನ್ನೂ ಅವಳು ಆಶ್ಚರ್ಯಪಟ್ಟಳು. ಮರುದಿನ ಬೆಳಿಗ್ಗೆ ಪ್ರಿಯಾ ಎಚ್ಚರವಾಯಿತು. ರಾಮ್ಲಾಲ್ ಈಗಾಗಲೇ ಹೊಲಗಳಿಗೆ ಹೊರಟಿದ್ದ. ಪ್ರಿಯಾ ಉಪಹಾರವನ್ನು ಸಿದ್ಧಪಡಿಸಿ ಕಾಯುತ್ತಿದ್ದಳು. ರಾಮ್ಲಾಲ್ ಹಿಂತಿರುಗಿದಾಗ ಪ್ರಿಯಾ, ಬಾಬೂಜಿ, ಆ ಪೆಟ್ಟಿಗೆ ತುಂಬಾ ಚೆನ್ನಾಗಿತ್ತು ಎಂದು ಹೇಳಿದಳು. ನಿಮ್ಮ ಕಥೆಯನ್ನು ಓದಿದಾಗ ನಾವು ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೇವೆಂದು ನನಗೆ ಅರಿವಾಯಿತು. ರಾಮ್ಲಾಲ್ ಚಹಾ ಹೀರುತ್ತಾ, ಹೌದು ಸೊಸೆ, ಜೀವನದಲ್ಲಿ ಎಲ್ಲವೂ ನಡೆಯುತ್ತದೆ. ನೀವು ನನ್ನನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ತೋರಿಸಬೇಕೆಂದು ನಾನು ಭಾವಿಸಿದೆ. ಕೆಲವೊಮ್ಮೆ ನನಗೆ ಹೆಚ್ಚು ಹತ್ತಿರದಿಂದ ತಿಳಿದುಕೊಳ್ಳುವುದು ಮುಖ್ಯ ಎಂದು ಅನಿಸುತ್ತದೆ. ಪ್ರಿಯಾಳ ಉಸಿರಾಟ ಚುರುಕಾಯಿತು. ಆದರೆ ಅವಳು, ಬಾಬೂಜಿ, ಅಜಯ್ ಬಗ್ಗೆ ಇನ್ನಷ್ಟು ಹೇಳಿ. ಅವನು ಚಿಕ್ಕವನಿದ್ದಾಗ ನೀವು ಅವನೊಂದಿಗೆ ಏನು ಮಾಡಿದ್ದೀರಿ ಎಂದು ಕೇಳಿದಳು. ರಾಮ್ಲಾಲ್ ಕುಳಿತಳು. ನೆನಪುಗಳಲ್ಲಿ ಕಳೆದುಹೋದ ಅವನು, ನಾನು ಅಜಯ್ನನ್ನು ಶಾಲೆಗೆ ಕಳುಹಿಸಿದೆ. ಅವನಿಗೆ ಆಟಗಳನ್ನು ಕಲಿಸಿದೆ. ಅವನು ಮಲಮಗ. ಆದರೆ ಅವನು ನನ್ನ ರಕ್ತ ಸಂಬಂಧಿ ಸಹೋದರನಲ್ಲದಿದ್ದರೆ ಏನು? ನಮ್ಮ ಹೃದಯಗಳು ಸಂಪರ್ಕ ಹೊಂದಿವೆ. ಕೆಲವೊಮ್ಮೆ ಅವನು ಅನಾರೋಗ್ಯಕ್ಕೆ ಒಳಗಾದಾಗ ನಾನು ರಾತ್ರಿಯಿಡೀ ಎಚ್ಚರವಾಗಿರುತ್ತೇನೆ. ಈಗ ನೀವು ಬಂದ ನಂತರ ನನಗೆ ಮಗಳು ಸಿಕ್ಕಂತೆ ಭಾಸವಾಗುತ್ತದೆ. ಪ್ರಿಯಾ ಸಹಾನುಭೂತಿಯಿಂದ ಹೇಳಿದಳು, ಬಾಬೂಜಿ, ನೀವು ತುಂಬಾ ಬಲಶಾಲಿ. ನಾನು ಇಲ್ಲಿದ್ದೇನೆ. ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ರಾಮ್ಲಾಲ್ನ ಕಣ್ಣುಗಳು ಬೆಳಗಿದವು. ಹೌದು ಸೊಸೆ, ನಿನ್ನ ಜೊತೆ ಎಲ್ಲವೂ ಚೆನ್ನಾಗಿದೆ ಅಂತ ಕಾಣ್ತಿದೆ. ದಿನಗಳು ಕಳೆದಂತೆ ಪ್ರಿಯಾ ಮತ್ತು ರಾಮ್ಲಾಲ್ ನಡುವೆ ಮಾತುಕತೆ ಹೆಚ್ಚಾಗಿತ್ತು. ಒಂದು ದಿನ ಪ್ರಿಯಾ ಮನೆಯಲ್ಲಿದ್ದ ಹಳೆಯ ಕಪಾಟನ್ನು ಸ್ವಚ್ಛಗೊಳಿಸುತ್ತಿದ್ದಳು. ವಸ್ತುಗಳನ್ನು ತೆಗೆಯಲು ಮೇಲಕ್ಕೆ ಹತ್ತುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳ ಕಾಲು ಜಾರಿತು. ಆದರೆ ರಾಮ್ಲಾಲ್ ಕೆಳಗಿನಿಂದ ಅವಳನ್ನು ಹಿಡಿದು ಅವಳ ಸೊಂಟವನ್ನು ಹಿಡಿದಳು. ಪ್ರಿಯಾಳ ಹೃದಯ ಬಡಿಯಿತು. ರಾಮ್ಲಾಲ್ ಕೈ ಬೆಚ್ಚಗಿತ್ತು. ಅವಳು, ಧನ್ಯವಾದಗಳು ಬಾಬೂಜಿ, ನೀವು ಬಿದ್ದಿರಬಹುದು ಎಂದು ಹೇಳಿದಳು. ರಾಮ್ಲಾಲ್ ನಿಧಾನವಾಗಿ ತನ್ನ ಕೈಯನ್ನು ತೆಗೆದು, ಸೊಸೆ, ಜಾಗರೂಕರಾಗಿರಿ. ನಿಮ್ಮ ದೇಹವು ತುಂಬಾ ಮೃದುವಾಗಿದೆ. ನಿಮಗೆ ನೋವಾಗಿದ್ದರೆ ನೋವುಂಟಾಗುತ್ತದೆ ಎಂದು ಹೇಳಿದಳು. ಪ್ರಿಯಾ ನಾಚಿಕೊಂಡಳು. ಆದರೆ ಬಾಬೂಜಿ ಚಿಂತೆಗೀಡಾಗಿದ್ದಾರೆಂದು ಭಾವಿಸಿದರು. ಒಟ್ಟಿಗೆ ಅವರು ಕಪಾಟನ್ನು ಸ್ವಚ್ಛಗೊಳಿಸಿದರು. ರಾಮ್ಲಾಲ್ ಪ್ರಿಯಾಳ ಹತ್ತಿರ ಬರುತ್ತಿದ್ದರು. ಕೆಲವೊಮ್ಮೆ ಅವಳ ಭುಜವನ್ನು ಮುಟ್ಟುತ್ತಿದ್ದರು. ಕೆಲವೊಮ್ಮೆ ವಸ್ತುಗಳನ್ನು ಹಸ್ತಾಂತರಿಸುವಾಗ ಅವಳ ಕೈಯನ್ನು ಮುಟ್ಟುತ್ತಿದ್ದರು. ಇದು ಸಾಮಾನ್ಯ ಎಂದು ಪ್ರಿಯಾ ಭಾವಿಸಿದಳು. ನಂತರ ಸಂಜೆ ಪ್ರಿಯಾ ರಾಮ್ಲಾಲ್ಗಾಗಿ ಸಿಹಿ ಖೀರ್ ಮಾಡಿದಳು. ಊಟ ಮಾಡುವಾಗ ರಾಮ್ಲಾಲ್, ಸೊಸೆ, ಇದು ತುಂಬಾ ಸಿಹಿಯಾಗಿದೆ. ನನಗೆ ಇನ್ನೂ ಬೇಕು. ಜೀವನವು ನಿಮ್ಮಂತೆಯೇ ಸಿಹಿಯಾಗಿರಬೇಕು ಎಂದು ಹೇಳಿದಳು. ಪ್ರಿಯಾ ನಕ್ಕಳು. ಬಾಬೂಜಿ, ಅತಿಯಾಗಿ ಸಿಹಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರಾಮ್ಲಾಲ್ ಹೇಳಿದರು, ಸಿಹಿ ಅಗತ್ಯ. ಇಲ್ಲದಿದ್ದರೆ ಜೀವನ ನೀರಸವಾಗಿರುತ್ತದೆ. ನೀವು ಸುತ್ತಲೂ ಇರುವಾಗ ಎಲ್ಲವೂ ಸಿಹಿಯಾಗಿ ಕಾಣುತ್ತದೆ. ಆ ಸಂಜೆ ನಂತರ ಪ್ರಿಯಾ ಮನೆಯ ಹಿಂದಿನ ಸಣ್ಣ ತೋಟದಲ್ಲಿ ಕುಳಿತಳು. ಅಲ್ಲಿ ಕೆಲವು ಹೂವಿನ ಗಿಡಗಳನ್ನು ನೆಡಲಾಗಿತ್ತು. ಕೆಲವು ದಿನಗಳ ಹಿಂದೆ ರಾಮ್ಲಾಲ್ ಅವಳಿಗೆ ಕೊಟ್ಟಿದ್ದ ಪುಸ್ತಕವನ್ನು ಅವಳು ಓದುತ್ತಿದ್ದಳು. ಪುಸ್ತಕದಲ್ಲಿ ಹಳೆಯ ಜಾನಪದ ಕಥೆಗಳಿವೆ. ಆದರೆ ಕೆಲವು ಕಥೆಗಳು ಸಂಬಂಧಗಳ ಆಳವನ್ನು ಪರಿಶೀಲಿಸಿದವು. ಕುಟುಂಬದೊಳಗಿನ ಗುಪ್ತ ಭಾವನೆಗಳಂತೆ. ಪ್ರಿಯಾ ಓದುತ್ತಿದ್ದಳು. ರಾಮ್ಲಾಲ್ ಏಕೆ ಅಂತಹ ಆಳವಾದ ವಿಷಯಗಳನ್ನು ಆರಿಸಿಕೊಂಡನೆಂದು ಆಶ್ಚರ್ಯಪಡುತ್ತಿದ್ದಳು.
ಆಗ ರಾಮ್ಲಾಲ್ ಒಂದು ಸಂಘ ಉಡುಗೊರೆ ಪ್ಯಾಕೆಟ್ ಹಿಡಿದುಕೊಂಡು ಬಂದನು. ಅವನು, ಸೊಸೆ, ನೀವು ಈ ಸಂಜೆ ಇಲ್ಲಿ ಕುಳಿತಿದ್ದೀರಾ? ನೀವು ಒಬ್ಬಂಟಿಯಾಗಿ ಏನು ಯೋಚಿಸುತ್ತಿದ್ದೀರಿ? ಪ್ರಿಯಾ ಪುಸ್ತಕವನ್ನು ಮುಚ್ಚಿ ಮುಗುಳು ನಗ್ಗಳು. ಬಾಬೂಜಿ, ನಾನು ಕೇವಲ ಒಂದು ಪುಸ್ತಕವನ್ನು ಓದುತ್ತಿದ್ದೇನೆ. ನೀವು ಅದನ್ನು ನನಗೆ ಕೊಟ್ಟಿದ್ದೀರಿ, ಸರಿಯೇ? ಇದು ಚೆನ್ನಾಗಿ ಕಾಣುತ್ತದೆ. ರಾಮ್ಲಾಲ್ ಅವಳ ಪಕ್ಕದಲ್ಲಿ ಕುಳಿತು ಪ್ಯಾಕೆಟನ್ನು ಅವಳಿಗೆ ಕೊಟ್ಟನು. ನೀನೇ ಅದನ್ನು ತೆರೆಯು. ಪ್ರಿಯಾ ಅದನ್ನು ತೆರೆದಳು. ಒಳಗೆ ಸುಂದರವಾದ ಹಳೆಯ ಶೈಲಿಯೆಂದು, ಆದರೆ ಹೊಳೆಯುವ ಬಳೆಯಿತ್ತು. ಅವಳು ಕೇಳಿದಳು, ಬಾಬೂಜಿ, ತುಂಬಾ ಸುಂದರವಾಗಿದೆ, ಆದರೆ ಏಕೆ? ರಾಮ್ಲಾಲ್, ನಿನ್ನನ್ನು ನೋಡಿದಾಗ ಅದು ನಿನ್ನ ಕೈಗಳಲ್ಲಿ ಚೆನ್ನಾಗಿ ಕಾಣುತ್ತದೆ ಎಂದು ನನಗೆ ಅನಿಸಿತು. ಅದು ನಿನ್ನಂತಹ ಸೂಕ್ಷ್ಮ ಕೈಗಳಲ್ಲಿ ಹೊಳೆಯುತ್ತದೆ. ಪ್ರಿಯಾ ಬಳೆ ಹಾಕಿಕೊಂಡಳು. ರಾಮ್ಲಾಲ್ ಅವಳ ಕೈ ಮುಟ್ಟುತ್ತಾ ಸಹಾಯ ಮಾಡಿದನು. ಸ್ಪರ್ಶವುಳಿತು. ಪ್ರಿಯಾಗೆ ಅಸಹ್ಯವೆನಿಸಿತು, ಆದರೆ ಬಾಬೂಜಿ ಅದನ್ನು ಪ್ರೀತಿಯಿಂದ ಅವಳಿಗೆ ನೀಡುತ್ತಿದ್ದಾನೆಂದು ಅವಳು ಭಾವಿಸಿದಳು. ಪ್ರಿಯಾ, ಧನ್ಯವಾದಗಳು ಬಾಬೂಜಿ, ಆದರೆ ಅಜಯ್ ಅವನಿಗೆ ತಿಳಿದರೆ ಏನು ಹೇಳುತ್ತಾನೆ? ರಾಮ್ಲಾಲ್ ಮುಗುಳು ನಗುತ್ತಾ, ಅಜಯ್, ನಾನು ನನ್ನ ಸೊಸೆಯನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದು ಅವನು ಸಂತೋಷಪಡುತ್ತಾನೆ. ನಾವು ಮನೆಯಲ್ಲಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಸಂತೋಷವಾಗಿಡಬೇಕು. ನಂತರ ಊಟದ ಸಮಯದಲ್ಲಿ ರಾಮ್ಲಾಲ್, ಸೊಸೆ, ನೀವು ಇಂದು ಬೇಯಿಸಿದ ಬೇಳೆ ತುಂಬಾ ರುಚಿಕರವಾಗಿದೆ. ನಾನು ಅದನ್ನು ನೆಕ್ಕಲು ಬಯಸುತ್ತೇನೆ. ನಿಮ್ಮ ಕೈಯಲ್ಲಿ ಎಲ್ಲವೂ ರುಚಿಕರವಾಗುವಂತೆ ಮಾಡುವ ವಸ್ತುವಿದೆ. ಪ್ರಿಯಾ ನಕ್ಕಳು. ಬಾಬೂಜಿ, ನೀವು ತಮಾಷೆ ಮಾಡುತ್ತಿದ್ದೀರಿ. ರಾಮ್ಲಾಲ್ ಗಂಭೀರವಾಗಿ ತಿರುಗಿದರು. ತಮಾಷೆಯಲ್ಲ, ಸೊಸೆ, ಅದು ನಿಜ. ಕೆಲವೊಮ್ಮೆ ನೀವು ಮತ್ತು ಜಾನು ಕೇವಲ ನಿಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಎಂದು ನನಗೆ ಅನಿಸುತ್ತದೆ. ಪ್ರಿಯಾ ಮೌನವಾದಳು. ಬಾಬೂಜಿ ಏನು ಹೇಳುತ್ತಿದ್ದರು ಎಂದು ಅವಳು ಆಶ್ಚರ್ಯಪಟ್ಟಳು. ಆ ರಾತ್ರಿ ಅವಳು ತನ್ನ ಕೋಣೆಯಲ್ಲಿ ಮಲಗಿದ್ದಳು, ಆದರೆ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ರಾಮ್ಲಾಲ್ ತನ್ನ ಮಲತಂದೆಯೇ ಆಗಿದ್ದರು ಎಂದು ಅವಳು ಆಶ್ಚರ್ಯಪಟ್ಟಳು. ಆದರೆ ಇಷ್ಟೊಂದು ಕಾಳಜಿ ಏಕೆ? ಆಗ ಹೊರಗಿನಿಂದ ಒಂದು ಧ್ವನಿ ಬಂದಿತು. ರಾಮ್ಲಾಲ್ ಅಂಗಳದಲ್ಲಿ ನಡೆಯುತ್ತಿದ್ದ. ಪ್ರಿಯಾ ಹೊರಗೆ ಬಂದು, ಬಾಬೂಜಿ, ನನಗೆ ನಿದ್ದೆ ಬರುತ್ತಿಲ್ಲ ಎಂದು ಕೇಳಿದಳು. ರಾಮ್ಲಾಲ್ ತಿರುಗಿ, ಹೌದು ಸೊಸೆ, ಹಳೆಯ ನೆನಪುಗಳು ನನ್ನನ್ನು ಕಾಡುತ್ತಿವೆ. ನೀವು ಇಲ್ಲಿ ಇರುವುದು ಸಂತೋಷ. ಇಲ್ಲಿ ಬಂದು ಕುಳಿತುಕೊಳ್ಳಿ, ಮಾತನಾಡೋಣ. ಅವರು ಅಂಗಳದಲ್ಲಿ ಕುಳಿತಿದ್ದರು. ಅದು ಬೆಳ್ದಿಂಗಳ ರಾತ್ರಿ. ರಾಮ್ಲಾಲ್ ಹೇಳಿದರು, ಸೊಸೆ, ಜೀವನದಲ್ಲಿ ತುಂಬಾ ರಹಸ್ಯಗಳಿವೆ. ನಾನು ನಿನ್ನ ಮಲತಂದೆಯಂತೆ, ಆದರೆ ನೀನು ಹೃದಯದಿಂದ ಅರ್ಥ ಮಾಡಿಕೊಳ್ಳಲ್ಲ. ಪ್ರಿಯಾ ಹೇಳಿದಳು, ಹೌದು ಬಾಬೂಜಿ, ನೀವು ಒಳ್ಳೆಯವರು ಎಂದು ನನಗೆ ಅರ್ಥವಾಗಿದೆ. ರಾಮ್ಲಾಲ್ ಪ್ರಿಯಾಳನ್ನು ನೋಡಿ ಹೇಳಿದರು, ನೀನು ಕೂಡ ತುಂಬಾ ಒಳ್ಳೆಯವಳು. ಕೆಲವೊಮ್ಮೆ ನನಗೆ ಹತ್ತಿರವಾಗಬೇಕು ಎಂದು ಅನಿಸುತ್ತದೆ. ಪ್ರಿಯಾಳ ಹೃದಯ ನಡುಗಿತು, ಆದರೆ ಅವಳು, ಬಾಬೂಜಿ, ನಮ್ಮ ಸಂಬಂಧ ಪವಿತ್ರ. ರಾಮ್ಲಾಲ್ ಮುಗುಳು ನಗುತ್ತಾ, ಹೌದು, ಆದರೆ ಪ್ರೀತಿ. ನಾನು ನಿನ್ನನ್ನು ನನ್ನ ಸ್ವಂತ ಮಗಳಂತೆ ಪ್ರೀತಿಸುತ್ತೇನೆ. ಮರುದಿನ ಬೆಳಿಗ್ಗೆ ಪ್ರಿಯಾ ಎಚ್ಚರವಾಯಿತು. ರಾಮ್ಲಾಲ್ ಹೊಲದಿಂದ ಹಿಂತಿರುಗಿದ್ದ. ಅವನು ಹೇಳಿದನು, ಸೊಸೆ, ಇಂದು ನಾನು ಹೊಲದಲ್ಲಿ ಒಂದು ಹಳೆಯದನ್ನು ಅಗೆದನು. ಅವನು ಕೈಯಲ್ಲಿ ಒಂದು ಹಳೆಯ ನಾಣ್ಯವನ್ನು ಹಿಡಿದನು. ಪ್ರಿಯಾ ಅದನ್ನು ನೋಡಿದಳು. ವಾವ್ ಬಾಬೂಜಿ, ಅದು ತುಂಬಾ ಹಳೆಯದಾಗಿ ಕಾಣುತ್ತದೆ ಎಂದು ಹೇಳಿದನು. ರಾಮ್ಲಾಲ್, ಹೌದು, ನಿಮ್ಮಂತಹ ಹಳೆಯದರೂ ನೂತನ. ನಾವು ಎಂದಾದರೂ ಹೊಲದಲ್ಲಿ ಒಟ್ಟಿಗೆ ಏನಾದರೂ ಹುಡುಕಬೇಕೇ? ಪ್ರಿಯಾ ನಕ್ಕಿ ನಿರಾಕರಿಸಿದಳು, ಆದರೆ ಸಸ್ಪೆನ್ಸ್ ಹೆಚ್ಚಾಗಿತ್ತು. ಪ್ರಿಯಾ ದಿನವಿಡೀ ಕೆಲಸ ಮಾಡುತ್ತಿದ್ದಳು. ರಾಮ್ಲಾಲ್ ಮನೆ ಕೆಲಸಗಳಲ್ಲಿ ಸಹಾಯ ಮಾಡಿದಳು. ಒಮ್ಮೆ ಪ್ರಿಯಾ ನೀರು ತರುತ್ತಿದ್ದಳು. ರಾಮ್ಲಾಲ್ ಬಕೆಟ್ ಎತ್ತಿಕೊಂಡು, ಸೊಸೆ, ಇದು ಭಾರವಾಗಿದೆ, ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ. ನಿಮ್ಮ ದೇಹವು ತುಂಬಾ ಮೃದುವಾಗಿದೆ, ನಿಮಗೆ ನೋವಾಗಿದ್ದರೆ ನೋವುಂಟಾಗುತ್ತದೆ ಎಂದು ಹೇಳಿದನು. ಪ್ರಿಯಾ ಸರಸಾಯಿ, ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳಿದನು. ಆದರೆ ರಾಮ್ಲಾಲ್ ಅವಳನ್ನು ಹತ್ತಿರಕ್ಕೆ ಎಳೆದನು. ಆ ಸಂಜೆ ಪ್ರಿಯಾ ರಾಮ್ಲಾಲ್ಗಾಗಿ ಚಹಾ ಕೊಟ್ಟಳು. ರಾಮ್ಲಾಲ್, ಸೊಸೆ, ನಿಮ್ಮ ಚಹಾ ಕುಡಿದ ನಂತರ ಒಂದು ಮಾಯಾಮಂತ್ರ ಹಾಕಿದಂತೆ ಭಾಸವಾಗುತ್ತದೆ, ಮತ್ತು ನಾನು ಅದನ್ನು ಮತ್ತೆ ಕುಡಿಯಲು ಬಯಸುತ್ತೇನೆ. ಪ್ರಿಯಾ ವಿಷಯಗಳು ಹೀಗೇಕೆ ಎಂದು ಆಶ್ಚರ್ಯಪಟ್ಟಳು. ನಂತರ ಒಂದು ದಿನ ರಾಮ್ಲಾಲ್ ಪ್ರಿಯಾಗೆ ಒಂದು ಹಳೆಯ ಡೈರಿಯನ್ನು ಕೊಟ್ಟರು. ಅವರು, ಸೊಸೆ, ಇದು ನನ್ನದು, ಅದನ್ನು ಓದಿ, ನನ್ನ ಜೀವನ ನಿನಗೆ ತಿಳಿಯುತ್ತದೆ ಎಂದು ಹೇಳಿದರು. ಪ್ರಿಯಾ ಓದಲು ಪ್ರಾರಂಭಿಸಿದಳು. ಅದರಲ್ಲಿ ರಾಮ್ಲಾಲ್ನ ಕಥೆಯಿತ್ತು, ಹೇಗೆ ಅವನು ಒಬ್ಬಂಟಿಯಾದಿ ವಾಸಿಸುತ್ತಿದ್ದ ಮತ್ತು ಮಲತಂದೆಯಾದನು. ಆದರೆ ಕೆಲವು ಪುಟಗಳು ಪ್ರೀತಿಯ ಬಗ್ಗೆ ಮಾತನಾಡುತ್ತಿದ್ದವು, ಹಂಬಲದಲ್ಲಿ ಅಡಗಿಲುವಂತಹ. ಪ್ರಿಯಾ ಓದುತ್ತಿದ್ದಳು. ರಾಮ್ಲಾಲ್ ಏಕೆ ಅಂತಹ ಆಳವಾದ ವಿಷಯಗಳನ್ನು ಆರಿಸಿಕೊಂಡನೆಂದು ಆಶ್ಚರ್ಯಪಡುತ್ತಿದ್ದಳು. ಆ ರಾತ್ರಿ ರಾಮ್ಲಾಲ್, ನಾನು ಅದನ್ನು ಓದಿದೆ ಎಂದು ಕೇಳಿದರು. ಪ್ರಿಯಾ, ಹೌದು, ನಿಮ್ಮ ಕಥೆಯಿಂದ ನನಗೆ ಬೇಸರವಾಯಿತು ಎಂದು ಹೇಳಿದಳು. ರಾಮ್ಲಾಲ್, ಸೊಸೆ, ಈಗ ನೀವು ಇಲ್ಲಿದ್ದೀರಿ, ಎಲ್ಲವೂ ಚೆನ್ನಾಗಿದೆ ಎಂದು ಕಾಣ್ತಿದೆ. ನಿನ್ನನ್ನು ನೋಡುವುದರಿಂದ ಜೀವನ ನೂತನವಾಗುತ್ತದೆ. ಪ್ರಿಯಾ ಆತಂಕಗೊಂಡಳು, ಆದರೆ ಅವಳು ಮೌನವಾದಳು. ದಿನಗಳು ಕಳೆದವು. ರಾಮ್ಲಾಲ್ ಪ್ರಿಯಾಳನ್ನು ಹೊಗಳಿದನು,
ಆದರೆ ಪ್ರಿಯಾ ಅದನ್ನು ತಂದೆಯ ಪ್ರೀತಿ ಎಂದು ಭಾವಿಸಿದನು. ಒಂದು ಸಂಜೆ ರಾಮ್ಲಾಲ್, ಸೊಸೆ, ನಾಳೆ ನಾನು ನಿಮ್ಮನ್ನು ಒಂದು ಸ್ಥಳಕ್ಕೆ ಕರೆದು ಹೋಗುತ್ತೇನೆ. ಊರಿನ ಹೊರಗೆ ಒಂದು ಹಳೆಯ ದೇವಸ್ಥಾನವಿದೆ. ಇದು ಶಾಂತವಾಗಿದೆ. ಪ್ರಿಯಾ ಹೌದು ಎಂದು ಹೇಳಿದಳು. ಹೊರಗೆ ಹೋಗುವುದು ಒಳ್ಳೆಯದು ಎಂದು ಅವರು ಭಾವಿಸಿದರು. ಮರುದಿನ ಅವರು ಪ್ರಾರ್ಥನೆ ಮಾಡಲು ದೇವಸ್ಥಾನಕ್ಕೆ ಹೋದರು. ರಾಮ್ಲಾಲ್, ಸೊಸೆ, ಇಲ್ಲಿ ಎಲ್ಲವೂ ಶುದ್ಧವಾಗಿದೆ. ನೀವು ನನ್ನೊಂದಿಗೆ ಇದ್ದರೆ ಇನ್ನೂ ಒಳ್ಳೆಯದು. ಹಿಂತಿರುಗುವಾಗ ರಾಮ್ಲಾಲ್ ಪ್ರಿಯಾಳ ಕೈ ಹಿಡಿದು, ಜಾಗರೂಕರಾಗಿರಿ, ರಸ್ತೆ ಒರಟಾಗಿದೆ ಎಂದು ಹೇಳಿದನು. ಪ್ರಿಯಾ ತನ್ನ ಕೈಯನ್ನು ಬಿಡಿಸಿದಳು, ಆದರೆ ಮುಗುಳು ನಗ್ಗಳು. ಮನೆ ತಲುಪಿದ ನಂತರ ಪ್ರಿಯಾ ಏನಾಗುತ್ತಿದೆ ಎಂದು ಆಶ್ಚರ್ಯಪಟ್ಟಳು. ಆ ರಾತ್ರಿ ಅಜಯ್ ಅವಳಿಗ ಕರೆ ಮಾಡಿದನು. ಪ್ರಿಯಾ ಅವಳಿಗೆ ಎಲ್ಲವನ್ನೂ ಹೇಳಿದಳು. ಅಜಯ್ ಹೇಳಿದ, ಅಪ್ಪ ಒಳ್ಳೆಯವರು, ಅವರು ನಿಮ್ಮನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಾರೆ. ಆದರೆ ಪ್ರಿಯಾಗೆ ಅನುಮಾನ ಬಂದಿತು. ನಂತರ ಒಂದು ದಿನ ರಾಮ್ಲಾಲ್ ಪ್ರಿಯಾಳನ್ನು ತನ್ನ ಕೋಣೆಗೆ ಕರೆದರು. ಪ್ರಿಯಾ ಒಳಗೆ ಹೋದ ತಕ್ಷಣ ರಾಮ್ಲಾಲ್, ಮುಂದುವರಿಸಿ. ಹಾಗಾದರೆ ಸ್ನೇಹಿತರೆ, ಈ ಕಥೆ ಮುಂದುವರಿಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತದೆ ಎಂದು ಕಂಡುಹಿಡಿಯವಿರಿ. ಹಾಗಾಗಿ ನಮ್ಮ ಚಾನೆಲ್ಗೆ ಟ್ಯೂನ್ ಆಗಿರಿ.